ಸರೆಂಡರ್ ಆಗಬೇಕು. ಆಮೇಲೆ ಇವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೆ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಇಂಡಿ ಒಕ್ಕೂಟದಲ್ಲಿ ಅನ್ನೋದ್ರ ಬಗ್ಗೆಯೂ ಕಿತ್ತಾಡ್ಕೊಂಡು. ಹೌದೌದು. ಮಮತಾ ಬ್ಯಾನರ್ಜಿ, ನಿತೀಶ್ ಕುಮಾರ್, ರಾಹುಲ್ ಗಾಂಧಿ, ಈ ಕಡೆ ಅಖಿಲೇಶ್ ಯಾದವ್ ಕೂಡ. ಕಾಂಗ್ರೆಸ್ ಬಿಟ್ಟು ಉಳಿದ ಎಲ್ಲಾ ಪಕ್ಷಗಳು ಓಕೆ ಆಗಿತ್ತೀರಿ ಅದಕ್ಕೆ. ನಿಮಗೆ ಮಮತಾ ಬ್ಯಾನರ್ಜಿ ಅಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ದಿಗ್ವಿಜಯ ಸಾಧಿಸಿದ ನಂತರ ಇಲ್ಲ ನೀವು ಆಗಿ ಅಂತ ಹೇಳ್ತಾರೆ. ಎರಡೆರಡು ರಾಜ್ಯಗಳಿದ್ದಂತಹ ಅರವಿಂದ್ ಕೇಜ್ರಿವಾಲ್ ನೀವು ಆಗಿ ಅಂತಾರೆ. ಅಟ್ಲೀಸ್ಟ್ ಅವರಿಗೆ ಇದ್ದದ್ದೇನು ಅಂತಂದ್ರೆ ರಾಹುಲ್ ಗಾಂಧಿ ಬೇಡ ಅಂತ. ರಾಹುಲ್ ಗಾಂಧಿ 89 ಬಾರಿ ಲಾಂಚ್ ಆಗಿದೆ ರೀ. 80 ಬಾರಿ ಲಾಂಚ್ ಮಾಡಿದೀವಿ. 1 2 3 4 ನಾವು ಹೇಳ್ತೇವೆ. ಆ 1 ಆ 2 89. ಆ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಬಹಳ ಅದು ಬಹಳ ಸಣ್ಣದಲ್ಲ ರೀ. ವೆಸ್ಟ್ ಬೆಂಗಾಲ್ ಸಣ್ಣ ಸ್ಟೇಟ್ ಅಲ್ಲ, 295 ಕ್ಷೇತ್ರ. ಅಲ್ಲಿ ಅವರು ಟಕ್ಕರ್ ಹೊಡೆದಿರೋದು ಯಾರಿಗೆ? ನರೇಂದ್ರ ಮೋದಿಗೆ. ಆಮೇಲೆ ಅಲ್ಲಿ ಹೆಂಗಿತ್ತು ಅಂದ್ರೆ ಏನು ಡೆಲ್ಲಿಯಲ್ಲಿ ನೀವು ಮಾತಾಡ್ತಾ ಇದೀವಿ ನಾವು, ಅದಕ್ಕಿಂತಲೂ ರಣರೋಚಕವಾಗಿತ್ತು. ಅಲ್ಲೇನು ಭಾವನಾತ್ಮಕ ಇರಲಿಲ್ವಾ? ಅಲ್ಲಿ ಮೋದಿ ಭಾಷಣ ಏನು, ಅಮಿತ್ ಶಾ ಭಾಷಣ ಏನು, ಯೋಗಿ ಆದಿತ್ಯನಾಥ್ ಭಾಷಣ ಏನು. ನಾನು ಆಸ್ ಎ ಮಹಿಳೆಯಾಗಿ ಆ ಮಮತಾ ಬ್ಯಾನರ್ಜಿ ಅವರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇಟ್ಸ್ ನಾಟ್ ಈಸಿ ಅಲ್ಲ. ಏನು ಎದುರಾಕೊಳ್ಳೋದು ಅಂದ್ರೆ ಹೌದು ಸರ್, ಇಡೀ ಘಟಾನುಘಟಿಗಳನ್ನ ಎದುರಾಕೊಂಡ್ಬಿಟ್ರು ಆ ಮಹಿಳೆ. ಇವತ್ತು ನಾವು ಅನ್ಬೋದು ಅವರು ಯಾವುದೋ TMC ಇದ್ದಾರೆ ಮತ್ತೊಂದಿದ್ದಾರೆ ಅಂತೇಳಿ. ಆ ಮಹಿಳಾ ಶಕ್ತಿಯನ್ನು ಮಾತ್ರ ಗೌರವಿಸಬೇಕು. ಇವನ್ ಈಗ ನೀವು ಹೇಳ್ತಾ ಇರುವಂತದ್ದು, ಈಗ ಒಮರ್ ಅಬ್ದುಲ್ಲಾ ಅವರ ಟ್ವೀಟ್ ನ ಉದ್ದೇಶ ಏನಂತಂದ್ರೆ ಇಂಡಿ ಒಕ್ಕೂಟದಲ್ಲಿ ಇರುವಂತವ್ರು ಯಾರೆಲ್ಲ ಇದ್ದಾರೆ ಅವ್ರು ತಮ್ಮಲ್ಲೇ ಹೊಡೆದಾಡ್ಕೊಂಡಿದ್ದು ಜಾಸ್ತಿ. ಇವರು ಫೋಕಸ್ ಮಾಡಬೇಕಾಗಿರುವಂತ ವಿಚಾರದ ಮೇಲೆ ಫೋಕಸ್ ಮಾಡಲೇ ಇಲ್ಲ. ಅದು ಉತ್ತರ ಪ್ರದೇಶದ ವಿಚಾರ. ಉತ್ತರ ಪ್ರದೇಶ ಅಲ್ಲ, ಇಲ್ಲೇ ಹೇಳ್ತೀನಿ ಕೇಳಿ. ನೀವು ಯಾಕೆ ಮುಕ್ತವಾಗಿ ಬಿಟ್ಟುಕೊಡ್ಲಿಲ್ಲ? ನೀವು ಬರೋದೇ 0 ಅಂತ ಗೊತ್ತಿದೆ, ಆಮ್ಲೆಟ್ ಹಾಕ್ತೀರಿ ಅಂತೇಳಿ. ನೀವು ಹೇಳ್ಬೋದಿತ್ತಲ್ಲ ನಾವು ಇಂಡಿ ಒಕ್ಕೂಟದಲ್ಲಿದ್ದೀವಿ, ಅದು ಏನೇ ಇರಲಿ ನಾನು ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆ? ಅರವಿಂದ್ ಕೇಜ್ರಿವಾಲ್ಗೆ, ಆಮ್ ಆದ್ಮಿ ಪಾರ್ಟಿಗೆ. ಚಲೋ ಅದು ನೋಡೋಣ. ಸ್ಥಳೀಯ ರಾಜಕಾರಣ ಬಿಜೆಪಿ ಬರೋದು ಬೇಡ, ಆಮ್ ಆದ್ಮಿಗೆ ಬರ್ಲಿ. ಬಿಜೆಪಿಗೆ ಬರೋದು ಬೇಡ, ಆಮ್ ಆದ್ಮಿಗೆ ಬರ್ಲಿ. ಉತ್ತರ ಪ್ರದೇಶದ ಉದಾಹರಣೆ ಏನು ಕೊಟ್ಟೆ ಅಂತಂದ್ರೆ, ಅಲ್ಲಿ ಇವರು ಯಾರ ವಿರುದ್ಧ ಹೋರಾಟ ಮಾಡಬೇಕಾಯಿತು? ಯೋಗಿ ಆದಿತ್ಯನಾಥ್ ವಿರುದ್ಧ. ಈ ಸಮಾಜವಾದಿ ಪಾರ್ಟಿಯವರು ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡ್ರು. ಅಖಿಲೇಶ್ ಯಾದವ್ ವರ್ಸಸ್ ಶಿವಪಾಲ್ ಯಾದವ್ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲಿ. ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಮತ್ತು ರಾಹುಲ್ ಗಾಂಧಿಗೆ ಈಗಲೂ ಕೂಡ ಅವರಿಗೆ ಭ್ರಮೆ ಹೋಗಿಲ್ಲ. ಅವ್ರಿಗೆ ಏನು ಅಂತಂದ್ರೆ, ಇದು ಏನೋ ಬೈ ಚಾನ್ಸ್ ಬಿಜೆಪಿ ಗೆದ್ದಿದೆ, ನಾವೇ ಈಗಲೂ ಕೂಡ ಕಾಂಗ್ರೆಸ್ಸಿನ ಪರಂಪರಾನುಗತವಾಗಿ ಸಪೋರ್ಟ್ ಮಾಡ್ತಾ ಇದ್ದವರು ಕೂಡ ಒಂದು ಬೇಸರ ಇರೋದೇನಪ್ಪ ಅಂತಂದ್ರೆ, ನೀವು ಯಾರು ಫ್ಯಾಮಿಲಿ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಮತ್ತೆ ಪ್ರಜಾತಂತ್ರ ವ್ಯವಸ್ಥೆ ನಾವು ಸ್ವಾತಂತ್ರ್ಯ ತಂದಿದ್ದು ಯಾಕೆ? ಅದಕ್ಕಿಂತ ನೀವೇ ಮಾಡಿದ್ರೆ ಬ್ರಿಟಿಷರು ಆಗ್ಬೋದಲ್ಲ. ಹೌದು, ಬ್ರಿಟಿಷರು ಆಗ್ಬೋದಲ್ಲ. ಈಗ ಬ್ರಿಟಿಷರ ಕಾಲಾವಧಿಯಲ್ಲಿ ನಿಮಗೆ ಕಾನೂನು ಸುವ್ಯವಸ್ಥೆಗಳೇನು ಪ್ರಾಬ್ಲಮ್ ಇರಲಿಲ್ಲ. ನೀವು ಕೋರ್ಟ್ ಕಾನೂನು ಇದೆಯಲ್ಲ, ಆ ಕಾನೂನು ಹೇಳೋ ರೀತಿಯಲ್ಲೇ ಹೇಳ್ತಾ ಇತ್ತದು. ಈಗ ಮಹಾತ್ಮ ಗಾಂಧಿ ಅವರ ಹೋರಾಟಗಳು ಕೂಡ ಹೆಂಗಾಗ್ತಿತ್ತು ಅಂದ್ರೆ, ಕೋರ್ಟ್ಗೆ ಹೋಗ್ಬಿಡ್ತಾ ಇದ್ರು ಅವರು. ಅಲ್ಲಿ ಕೋರ್ಟ್ ಅಲ್ಲಿ ಕೂತವರು ಅವರು ಬ್ರಿಟಿಷರು ಇವರು ಭಾರತೀಯರಂತ ನೋಡ್ತಾ ಇದ್ರು. ಅವರು ಕಾನೂನು ಪ್ರಕಾರ ಹೋಗ್ತಾ ಇದ್ರು. ಅದು ನಮಗೆ ಆ ಸಂದರ್ಭದಲ್ಲಿ ಆಗ್ತಾ ಇದ್ದು ದೊಡ್ಡ ಲಾಭ. ಅದು ಬಹಳ ಸಿಂಪಲ್. ಏನಂದ್ರೆ ಇಲ್ಲಿ ಬದಲಾವಣೆಗೆ ಒಗ್ಗದ ಯಾವುದೂ ಕೂಡ ಕಾಲಾನುಕ್ರಮದಲ್ಲಿ ನಶಿಸಿ ಹೋಗುತ್ತೆ. ಅಲ್ಲ, ನಾನು RSS ಬಗ್ಗೆ ಹೇಳಿದ್ದೆ. ಒಮ್ಮೆ RSS ಬಗ್ಗೆ ಹೇಳಿದ್ದೆ ನೋಡಿ. RSS ನಾಳೆ ವಿಜಯದಶಮಿಗೆ 100 ವರ್ಷ ಆಗುತ್ತೆ. 1925 ಆರಂಭ ಆಗಿತ್ತು ಶತಮಾನೋತ್ಸವ ನೋಡಿ. ಅದು ನಾನು ಹೇಳಿದೆ ಕೆಲವೊಮ್ಮೆ ಕಾಲ ಹೆಂಗಿರುತ್ತೆ ಅಂತೇಳಿ. ನರೇಂದ್ರ ಮೋದಿ ಬಂದಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಡುವಂತ ಒಂದು ಅವಕಾಶ ಅವರಿಗೆ ಸಿಕ್ತು. ನರೇಂದ್ರ ಮೋದಿ ಬಂದಾಗಲೇ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಬೀಳ್ಕೊಡೋದಕ್ಕೆ ಒಂದು ಅವಕಾಶ ಸಿಕ್ತು. ನರೇಂದ್ರ ಮೋದಿ ಅವರು ಬಂದಾಗಲೇ ಈ ಶ್ರೀರಾಮನ ಇದಕ್ಕಾಗಿ ಏನು ಹೋರಾಟವನ್ನು ಹಿಂದೆ ಕೂತು ಮಾಡಿದ್ರು, ಶಿಲಾನ್ಯಾಸ ಮಾಡೋದಕ್ಕೆ ಅವರಿಗೆ ಅವಕಾಶ ಸಿಕ್ತು. ನರೇಂದ್ರ ಮೋದಿ ಇದ್ದಾಗಲೇ ಯಾವುದು ಕಾಶಿ ಕಾರಿಡಾರ್ ಮಾಡೋದಕ್ಕೆ ಅವಕಾಶ ಸಿಕ್ತು. ನರೇಂದ್ರ ಮೋದಿ ಇದ್ದಾಗಲೇ ಎಲ್ಲಿಯ ನಮ್ಮ ಪುರಾಣದ ಪ್ರಮುಖ ಕ್ಷೇತ್ರಗಳ ಪೈಕಿ ವಾರಣಾಸಿಯಿಂದ ಅವರು ಕಂಟೆಸ್ಟ್ ಮಾಡುವಂತ ಒಂದು ಅವಕಾಶ ಸಿಕ್ತು. ವಾರಣಾಸಿಯಿಂದ ನಮಗೆ ಈಗಲೂ ಇರುವಂತದ್ದು ಯಾವುದು? ಭಾರತಕ್ಕೆ ಅತೀ ಪುರಾತನ ಯಾವ್ದಾದ್ರು ಇದ್ರೆ ಈಗಲೂ ಜೀವಂತವಾಗಿದ್ರೆ ಅದು ಕಾಶಿ ಮಾತ್ರ. ನಾವು ಅವತ್ತು ಹೇಳಿದಲ್ಲ, ಯಾವುದು ಹಸ್ತಿನಾವತಿ, ಅದೆಲ್ಲ ಬೇರೆ ಬೇರೆ ಆಗಿ ಹೋಗ್ಬಿಟ್ಟಿದೆ. ಅದು ವಿದೇಶಗಳ ಇತಿಹಾಸದಲ್ಲೂ ಉಲ್ಲೇಖ ಆಗಿರೋ ಕ್ಷೇತ್ರ. ಈಗ ನಮ್ಮ ಪ್ರಕಾರ ಏನು ಗೊತ್ತಾ, 28 ಕಲಿಯುಗ ಆಗಿದೆ, ಇದು 27 ಕಲಿಯುಗ ಆಗಿದೆ, 28ನೇ ಕಲಿಯುಗ ಅಂತ ಹೇಳಿ. ಆದ್ರೆ ಕೆಲವು ಪ್ರದೇಶಗಳು ಈಗಲೂ ಹಂಗೆ ಇದೆ ಅಂತ. ಅದರಲ್ಲಿ ಕಾಶಿ ಒಂದು ಟೈಮ್ ಝೋನ್ ಮೀರಿದ್ದು. ಹೌದು, ಟೈಮ್ ಝೋನ್ ಮೀರಿದ್ದು ಅಂತ. ಸಂಭ್ರಮಾಚರಣೆ, ಬಿಜೆಪಿ ಕಾರ್ಯಕರ್ತರು, ನಾಯಕರೆಲ್ಲ ಸಂಭ್ರಮಾಚರಣೆಯಲ್ಲಿ ತೊಡಗಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. ದೆಹಲಿಯಿಂದ ನಿರೀಕ್ಷೆ ಇತ್ತು ಅನ್ಸುತ್ತೆ, ಈ ಬಾರಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಂತ ಶಪಥ ಬೇರೆ ಮಾಡಿಬಿಟ್ಟಿದ್ರು. ಅದೆಲ್ಲವೂ ಕೂಡ ವರ್ಕೌಟ್ ಆದ ಬಳಿಕ ಈಗ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಬಿಜೆಪಿ. ಸರಿಸುಮಾರು 50
ಅಧಿಕೃತ ಘೋಷಣೆ ಒಂದೇ ಬಾಕಿ. ಬಟ್ 50 ಕ್ಷೇತ್ರಗಳಲ್ಲಿ ಈಗ ಆಲ್ರೆಡಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿರೋದ್ರಿಂದ ಆ ಸುದ್ದಿ ತಿಳಿತಾ ಇದ್ದಂತೆ ಸಹಜವಾಗಿ ಕಾರ್ಯಕರ್ತರ ಸಂಭ್ರಮಾಚರಣೆ. ಆಗ್ಲೇ ಹೇಳ್ತಾ ಇದ್ವಲ್ಲ, 27 ವರ್ಷಗಳ ಬಳಿಕ ಕನಸು ನನಸಾಗಿರುವ ದಿನ ಬಿಜೆಪಿ ಪಾಳೆಯಕ್ಕೆ, ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ತಾವು ಪ್ರಧಾನಿಯಾದಂತಹ ಅವಧಿಯಲ್ಲಿ ದೆಹಲಿ ಚುಕ್ಕಾಣಿ ಹಿಡಿತಾ ಇದ್ದೀವಿ ಅನ್ನುವಂತಹ ಖುಷಿ ನೋಡೋದಕ್ಕೆ ಸಿಗ್ತಾ ಇದೆ ಬಿಜೆಪಿ ಪಾಳೆಯದಲ್ಲಿ. ಬಟ್ ಈಗ ಆಮ್ ಆದ್ಮಿ ಪಾರ್ಟಿಗೆ ಬಹಳ ಕಷ್ಟನಾ ಅಂತ ಆಗ್ಲೇ ಶ್ರೀಲಕ್ಷ್ಮಿ ಹೇಳ್ತಾ ಇದ್ರು. ಅತಿರಥ ಮಹಾರಥರೇ ಸೋತು ಬಿಟ್ರೆ ಪಕ್ಷದ ಅಸ್ತಿತ್ವದ ಪ್ರಶ್ನೆ ಅಂತ. ಮತ್ತು ವಾಪಸ್ ಆ ಪಕ್ಷ ಕಟ್ಟೋದಕ್ಕೆ ಸಾಧ್ಯನಾ? ಅವರೆಲ್ಲ ಘಟಾನುಘಟಿಗಳೇ ಸೋತು ಬಿಟ್ರೆ ಅಂತ. ಈಗ ಶ್ರೀಲಕ್ಷ್ಮಿ ಅವರು ಹೇಳಿದ್ ಕರೆಕ್ಟ್ ಇದೆ. ಬಹಳ ಕಷ್ಟ ಇದೆ ಆಮ್ ಆದ್ಮಿ ಪಾರ್ಟಿಗೆ. ಯಾಕೆ ಅಂತ ಹೇಳ್ತೀನಿ. ಈಗ ಬಿಜೆಪಿ ಸೋತ್ರೆ ಏನಾಗುತ್ತೆ, ಬಿಜೆಪಿ ನಾಯಕರುಗಳಿಗೆ ಸೋಲಾಗಬಹುದು, ಆದ್ರೆ ಅಲ್ಲೊಂದು ಕೆಡರ್ ಅಂತಿದೆ. RSS ಯಾವತ್ತೂ ಅದನ್ನ ಅವರು ಸೋಲು ಅಂತೂ ತಗೊಳ್ಳೋದಿಲ್ಲ, ಗೆಲುವು ಅಂತೂ ತಗೊಳ್ಳೋದಿಲ್ಲ. ಅವ್ರದ್ದು ನಿರಂತರ ನಿತ್ಯ ಹರಿತಾ ಇರುತ್ತೆ. ಆಯ್ತಾ? ಅವ್ರು ನೆಕ್ಸ್ಟ್ 5 ವರ್ಷಕ್ಕೆ ಸೋತ ತಕ್ಷಣವೇ ಅವರ ಮೀಟಿಂಗ್ ಹೆಂಗಿರುತ್ತೆ ಗೊತ್ತಾ? ಹೌದಾ, ನೆಕ್ಸ್ಟ್ 2028ಕ್ಕೆ ರೆಡಿಯಾಗಿ ಆ ಥರ ಇರ್ತದೆ. ಇನ್ನೊಂದು ಇದ್ದದ್ದು ಕಾಂಗ್ರೆಸ್ಗೆ ಲಾಭ ಏನು ಅಂತಂದ್ರೆ, ಕಾಂಗ್ರೆಸ್ ಅಲ್ಲಿ ಈಗಲೂ ಕೂಡ ಯಾವುದೇ ಕ್ಷೇತ್ರಕ್ಕೆ ಹೋಗ್ರಿ, ಯಾವುದೇ MLA ಕ್ಷೇತ್ರಕ್ಕೆ ಹೋಗಿ 15,000 ಓಟಿದೆ ಅಲ್ಲಿ. ಆಯ್ತಾ? ಇನ್ನೊಂದು ಇರೋದು ಏನಂತಂದ್ರೆ, ನಶಿಸಿ ಹೋಗ್ತಾ ಇರೋದು ಕಮ್ಯುನಿಸ್ಟ್ ಕ್ಯಾಡರ್. ಕಮ್ಯುನಿಸ್ಟ್ ಅಲ್ಲಿ ಬಹಳ ದೊಡ್ಡ ಕ್ಯಾಡರ್ ಇತ್ತು. ಅದು ನೀವು ಹೇಳಿದ್ರಲ್ಲ, ಬದಲಾದ ಸನ್ನಿವೇಶದಲ್ಲಿ ಚೇಂಜ್ ಆಗ್ತಾ ಇದೆ. ಅವರು ಅದನ್ನ ಆ ಬದಲಾವಣೆಗೆ ಒಗ್ಗಿಕೊಳ್ತಾನೆ ಇಲ್ಲ. ನೀವು RSS ಒಂದು ವಿಚಾರಕ್ಕೆ ಬರ್ತೀನಿ ನಾನು. RSS 90, 80, 85 ವರ್ಷಗಳ ಕಾಲ ಆ ಚಡ್ಡಿ ಅವರ ಯೂನಿಫಾರ್ಮ್ ಅಲ್ಲೇ ಇತ್ತು. ಗಣವೇಶ ಗೊತ್ತಾಗ್ಬಿಡ್ತು ಅವ್ರಿಗೆ. ಈಗಿನ ನ್ಯೂ ಜನರೇಷನ್ ಸೆಟ್ ಆಗ್ತಿಲ್ಲ ಇದಕ್ಕೆ ಅಂತ ಹೇಳಿ, ರೆಡಿ ಆಗ್ತಿಲ್ಲ ಅಂತ. ಹಾಗಂತ ಬರ್ಬಡ ಆಗ್ತಾರೆ ಅಂತಲ್ಲ, ಆಗ್ತಾರೆ. ಅವರು ಯಾವತ್ತೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಗಣವೇಶ ಚೇಂಜ್ ಮಾಡ್ಬಿಟ್ರು, ಪ್ಯಾಂಟ್ ಮಾಡ್ಬಿಟ್ರು. ನಿಮಗೆ RSS ಈಗ ಏನು ಇವರು ಏನು ಏಕ್ದಮ್ ಹಾರ್ಡ್ ಕೋರ್ ಫಂಡಮೆಂಟಲಿಸ್ಟ್ ಅಂತ ನಾವು ಒಂದೊಂದು ಇದನ್ನು ಕರಿತೀವಲ್ವಾ, ಸೋ ಕಾರ್ಡ್ ಅಂತ ಕರಿತೀವಲ್ವಾ, ಆ ಥರ ಇದ್ರೆ RSS ಚೇಂಜ್ ಮಾಡಬಾರ್ದಿತ್ತು. ಈಗಿನ ಜನರೇಷನ್ ಇದನ್ನ ಇಷ್ಟಪಡ್ತಾ ಇಲ್ಲ. ಇಲ್ಲ ನಾವು ಅದನ್ನು ಮಾಡಬಾರ್ಲಿಲ್ಲ, ಚೇಂಜ್ ಮಾಡಿದ್ರು ಪ್ಯಾಂಟಿಗೆ. ಅಂದ್ರೆ ನೀವು ಕಾಲಕ್ಕೆ ತಕ್ಕ ಹಾಗೆ ಶ್ರೀಕೃಷ್ಣ ಹೇಳಿದಾಗೆ ಬದಲಾವಣೆ ಜಗದ ನಿಯಮ, ಅದರ ಜೊತೆಗೆ ಸುಧಾರಣೆ ಕೂಡ ಜಗದ ನಿಯಮ ಅಂದ್ರೆ ಬಹಳ ಒಳ್ಳೆಯದು ಅಂತ. ಓಕೆ, ರಾಜಧಾನಿಯ ರಿಸಲ್ಟ್. ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ವಿಪಕ್ಷ ನಾಯಕರು, ಕರ್ನಾಟಕ ವಿಧಾನ ಪರಿಷತ್. ಒಂದು ಬ್ರೇಕಿಂಗ್ ಬಂದ ನಂತರ, ಒಂದು ಪಾಯಿಂಟ್ ಕೊಟ್ಟ ನಂತರ ದೆಹಲಿ ಸರ್ಕಾರ ದೆಹಲಿ ಸರ್ಕಾರ ರಚನೆಯತ್ತ ಬಿಜೆಪಿ ದಾಪುಗಾಲು. 70 ಕ್ಷೇತ್ರಗಳ ಪೈಕಿ 44 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಬಿಜೆಪಿಗೆ ಹಿಂದೂ, ಸಿಖ್ ಜೊತೆಗೆ ಮುಸ್ಲಿಮರ ಮತಗಳು ವರದಾನ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಕಾಂಗ್ರೆಸ್ ಈ ಬಾರಿಯೂ ಕೂಡ ಶೂನ್ಯ ಸಾಧನೆ. ಒಂದು ಕ್ಷೇತ್ರ ಅಂತ ಇತ್ತು, ಆ ಒಂದು ಕ್ಷೇತ್ರನೂ ಇಲ್ಲ ಅನ್ನುವಂತ ರಿಸಲ್ಟ್ ಈಗ ನೋಡೋದಕ್ಕೆ ಸಿಗ್ತಾ ಇದೆ.